Good day, everyone. The topic of this session is developing information systems. These are the different phases of system development life cycle. What you are viewing on this slide. Phase 1 involves planning. It involves review, project requests, prioritizing project requests, allocating resources, identifying project development team. All the things which you need to plan before starting the project involves these things. ಈ ಫೇಸ್ 1ನಲ್ಲಿ ನಿಮ್ಮ ಕ್ಲೈಂಟು ಪ್ರಾಜೆಕ್ಟ್ ರಿಕ್ವೆಸ್ಟ್ ಮಾಡ್ತಾರೆ. ಕ್ಲೈಂಟ್ಸ್, more number of clients might request to get their project to be done by your company or organization. ನೀವು ಪ್ರಿಯಾರಿಟೈಸ್ ಮಾಡ್ತೀರಾ ಯಾವ ಕ್ಲೈಂಟ್ಗೆ ನಾವು ಮಾಡಿಕೊಡೋದು ಅಂತ. ಪ್ರಿಯಾರಿಟೈಸ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ಯು ಅಲೋಕೇಟ್ ರಿಸೋರ್ಸಸ್, ಐಡೆಂಟಿಫೈ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಟೀಮ್. ರಿಸೋರ್ಸ್ ಅಲೋಕೇಶನ್ ಮಾಡಿ ಫಾರ್ ದಟ್ ಪ್ರಾಜೆಕ್ಟ್. ರಿಸೋರ್ಸಸ್ ಅಂದರೆ ಹ್ಯೂಮನ್ ರಿಸೋರ್ಸಸ್, ಟೆಕ್ನಾಲಜಿಕಲ್ ರಿಸೋರ್ಸಸ್, ಈ ರೀತಿ ಅಲೋಕೇಶನ್ ಆಫ್ ರಿಸೋರ್ಸಸ್ ಆಗುತ್ತೆ. ದೆನ್ ಯು ಡೆವಲಪ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಟೀಮ್. ನೆಕ್ಸ್ಟ್ ಇನ್ ದಿ ಫೇಸ್ 2 ಅನಾಲಿಸಿಸ್ ಇರುತ್ತೆ. ಇಲ್ಲಿ ದಿ ಟೀಮ್ ಕಂಡಕ್ಟ್ಸ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್, perform detailed analysis and activities, study current system, determine user requirements, and recommend solution. ಪ್ರಿಲಿಮಿನರಿ ಸ್ಟೇಜು ಇಲ್ಲಿ ಫೀಸಿಬಿಲಿಟಿ ಸ್ಟಡಿ ಬರುತ್ತೆ. ಫೀಸಿಬಿಲಿಟಿ ಸ್ಟಡಿನಲ್ಲಿ ಟೆಕ್ನಿಕಲಿ ಫೀಸಿಬಲ್ ಇದೆಯಾ, ಎಕನಾಮಿಕಲಿ ಫೀಸಿಬಲ್ ಇದೆಯಾ, ಲೀಗಲಿ ಫೀಸಿಬಲ್ ಇದೆಯಾ, ಪ್ರಾಜೆಕ್ಟ್ ಮಾಡ್ಬೋದಾ ಅಂತ ಡಿಸಿಷನ್ ಮೇಕಿಂಗು ಈ ಸ್ಟೇಜ್ನಲ್ಲಿ ಆಗುತ್ತೆ. ನೆಕ್ಸ್ಟು ಕ್ಲೈಂಟ್ ಸೈಡಲ್ಲಿ ಅನಾಲಿಸಿಸ್ ಮಾಡ್ತಾರೆ ನಿಮ್ಮ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಟೀಮ್ ಅಥವಾ ಅನಾಲಿಸಿಸ್ ಟೀಮ್ ಅವರು ಹೋಗಿ. ಕ್ಲೈಂಟ್ ಸೈಡ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ಸ್ಟಡಿ, ಮೀಟಿಂಗ್ಸ್, ಸೀರೀಸ್ ಆಫ್ ಮೀಟಿಂಗ್ಸ್ ಆಗುತ್ತೆ. They study the current system as well as the user requirements and recommend solution in this phase of the project. ಇಲ್ಲಿ ಸಿಸ್ಟಮ್ ಡೆವಲಪ್ಮೆಂಟ್ ಸೈಕಲ್ ಅಂದರೆ ಈ ಸಿಸ್ಟಮ್ ಅನ್ನೋ ವರ್ಡ್ ಇದೆಯಲ್ಲ, ಇಲ್ಲಿ MIS ಬರುತ್ತೆ. ವಿತ್ ರೆಸ್ಪೆಕ್ಟ್ ಟು ಯುವರ್ ಪೇಪರ್ ಆರ್ ದಿ ಕಾನ್ಸೆಪ್ಟ್ ವಾಟ್ ಯು ಆರ್ ಸ್ಟಡಿಯಿಂಗ್, ಸಿಸ್ಟಮ್ ಅನ್ನೋ ಪ್ಲೇಸಲ್ಲಿ MIS ಬರುತ್ತೆ. MISಸು ಪ್ರೀವಿಯಸ್ ಸೆಷನ್ಸಲ್ಲೆಲ್ಲ ನೀವು ನೋಡಿದ್ದು ಹೇಗೆ ಒಂದು ಬಿಸ್ನೆಸ್ ಆರ್ಗನೈಸೇಷನು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ಗೆ ಯೂಸ್ ಮಾಡಿಕೊಳ್ಳುತ್ತೆ. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್, ವಾಟ್ ಆರ್ ದಿ ಕಾಂಪೋನೆಂಟ್ಸ್, what are the subsystems of those MIS, and how does managers make use of those subsystems in decision making process ಅಂತ ನೋಡಿದ್ವಿ. ಜಸ್ಟ್ ಅಡ್ವಾಂಟೇಜಸ್ಸು ಅದನ್ನು ಯೂಸ್ ಮಾಡ್ಕೊಳ್ಳೋದು, ಅದರಿಂದ ಪ್ರಾಫಿಟ್ ತಗೊಳ್ಳೋದು ಇದೇ ನೋಡಿದ್ವಿ. ಬಟ್ ಆಸ್ ಎ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಯು ನೀಡ್ ಟು ನೋ ಅಬೌಟ್ ಹೌ ಡಸ್ ದಿಸ್ MIS ಡೆವಲಪ್ಮೆಂಟ್ ಸೈಕಲ್, ವಾಟ್ ಈಸ್ ದಿ ಪ್ರೊಸೀಜರ್ ಫಾರ್ ಡೆವಲಪಿಂಗ್ ದಿಸ್ MIS ಸಾಫ್ಟ್ವೇರ್ ಅಂತ.
as you're learning computer science to become developers, ಅಟ್ಲೀಸ್ಟ್ MIS ಹೇಗೆ ಡೆವಲಪ್ ಆಗಿದೆ ಅನ್ನೋದು ಒಂದು ಓವರಾಲ್ ನಿಮ್ಮಲ್ಲಿ ವ್ಯೂ ಇರಬೇಕು. ಸಾಫ್ಟ್ವೇರೇ ಹೇಗೆ ಡೆವಲಪ್ ಆಗಿದೆ ಅಂತ. ಪ್ರೀವಿಯಸ್ ಸೆಷನ್ಸಲ್ಲಿ ಯು ಹ್ಯಾವ್ ಅಬ್ಸರ್ವ್ಡ್ ಇಟ್ ಇನ್ವಾಲ್ವ್ಸ್ ಡೇಟಾಬೇಸಸ್, ಡೇಟಾ ವೇರ್ಹೌಸ್ ಸಿಸ್ಟಮ್ಸ್ ಆ್ಯಸ್ ಎ ಬ್ಯಾಕ್ ಎಂಡ್. ಫ್ರಂಟ್ ಎಂಡಲ್ಲಿ ಅಪ್ಲಿಕೇಶನ್ಸ್ ಇರುತ್ತೆ, ಯೂಸರ್ ಇಂಟರ್ಫೇಸ್ ಅಪ್ಲಿಕೇಶನ್ಸ್ ಇರುತ್ತೆ. And as output it generates so many kinds of reports like summarized reports, exception reports, balance sheets, bills, ಈ ರೀತಿ ನಾವು ನೋಡಿದ್ವಿ. ಸೊ ಈ ಓವರಾಲ್ ಏನು MIS ಅನ್ನೋ ಒಂದು ಸಾಫ್ಟ್ವೇರ್ ಇದೆ, ಇದು ಡೆವಲಪ್ ಮಾಡೋಕ್ಕೆ ಅಥವಾ ಯಾವುದೇ ಒಂದು ಇನ್ಫಾರ್ಮೇಷನ್ ಸಿಸ್ಟಮ್ ಡೆವಲಪ್ ಮಾಡೋಕ್ಕೆ ದೀಸ್ ಆರ್ ದಿ ಫೇಸಸ್ ಯು ಆರ್ ವ್ಯೂವಿಂಗ್. ಸೊ ನನ್ನ ಕಂಪ್ನಿಗೆ ನಾನು MIS ಇನ್ಸ್ಟಾಲ್ ಮಾಡಿಸ್ಕೋಬೇಕು ಅಂತಂದರೆ ನಾನು ಯಾರು ಡೆವಲಪ್ ಮಾಡಿಕೊಡ್ತಾರೆ MIS ಸಾಫ್ಟ್ವೇರ್ನ ಆ ಕಂಪನಿ ನಾನು ಅಪ್ರೋಚ್ ಮಾಡಬೇಕು. ಆ ಕಂಪನಿನಲ್ಲಿ ಏನು ಆ್ಯಕ್ಟಿವಿಟೀಸ್ ನಡೆಯುತ್ತೆ ನನ್ನ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಅಲ್ಲ, ನನ್ನ ಆರ್ಗನೈಸೇಷನ್ಗೆ ನಾನು MIS ಇನ್ಸ್ಟಾಲ್ ಮಾಡಿಸ್ಕೋಬೇಕು. ಸೊ ಆ MIS ನನಗೆ ಯಾರೋ ಅಕಾರ್ಡಿಂಗ್ ಟು ದಿ ರಿಕ್ವೈರ್ಮೆಂಟ್ಸ್ ಆಫ್ ಮೈ ಕಂಪನಿ ನನಗೆ ಯಾವ್ದಾರ ಕಂಪ್ನಿ ಡೆವಲಪ್ ಮಾಡ್ಕೋಬೇಕು. ಸಾಫ್ಟ್ವೇರ್ ಅಫ್ಕೋರ್ಸ್ ಸಾಫ್ಟ್ವೇರ್ ಕಂಪ್ನೀಸು ನಂಗೆ ಡೆವಲಪ್ ಮಾಡಿಕೊಡ್ಬೇಕು. ನಾನು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿ ಅಪ್ರೋಚ್ ಮಾಡ್ತೀನಿ. ಆ ಸಾಫ್ಟ್ವೇರ್ ಕಂಪ್ನಿನಲ್ಲಿ ನನ್ನ ಕಂಪ್ನಿಗೆ MIS ಡೆವಲಪ್ ಮಾಡಿಕೊಡೋಕ್ಕೆ ಏನು ಆ್ಯಕ್ಟಿವಿಟೀಸ್ ನಡೆಯುತ್ತೆ, MIS ಆರ್ ಎನಿ ಇನ್ಫಾರ್ಮೇಷನ್ ಸಿಸ್ಟಮ್ ಏನು ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅನ್ನೋದೇ ನೀವು ಸ್ಲೈಡಲ್ಲಿ ನೋಡ್ತಾ ಇರೋವಂಥದ್ದು. ಫಸ್ಟ್ ಅವ್ರು ಏನು ಮಾಡ್ಕೊಳ್ತಾರೆ, ಪ್ಲ್ಯಾನಿಂಗ್ ಮಾಡಿಕೊಡ್ತಾರೆ. ಇವ್ರಿಗೆ ಮಾಡಿಕೊಡ್ಬೋದಾ, ಅವ್ರದ್ದೇ ಎಕನಾಮಿಕಲಿ ಫೀಸಿಬಲ್, ಲೀಗಲಿ ಫೀಸಿಬಲ್, ಟೆಕ್ನಿಕಲಿ ಫೀಸಿಬಲ್, ಎಕ್ಸಿಸ್ಟಿಂಗ್ ಸಿಸ್ಟಮ್ ಸ್ಟಡಿ ಮಾಡ್ತಾರೆ. ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ಗೆ ಬಂದು, ಅಂದರೆ ನಾವೀಗ ಕ್ಲೈಂಟ್ ಅಂತ ಅಂದ್ಕೊಂಡ್ರೆ ಯಾರು ಡೆವಲಪ್ ಮಾಡಿಕೊಡ್ತಾ ಇದ್ದಾರೆ ಅವರು ನಮ್ಮ ಸೈಟ್ಗೆ ಬಂದು ದಿ ಸ್ಟಡಿ ದಿ ಎಕ್ಸಿಸ್ಟಿಂಗ್ ಸಿಸ್ಟಮ್, ಕಂಡೀಷನ್ ಆಫ್ ದಿ ಎಂಪ್ಲಾಯೀಸ್ ಇನ್ ಮೈ ಕಂಪ್ನಿ, ಅಂದರೆ ಟೆಕ್ನಿಕಲಿ ಸೌಂಡ್ ಇದ್ದಾರಾ, ಇವರ ರಿಕ್ವೈರ್ಮೆಂಟ್ಸ್ ತಕ್ಕ ಹಾಗೆ ನಾವು ಎಷ್ಟು ಫೀಸಿಬಲಾಗಿ ಇವರು ಯೂಸ್ ಮಾಡೋ ರೀತಿ ನಾವು ಡೆವಲಪ್ ಮಾಡಿಕೊಡ್ಬೇಕು. ಈ ರೀತಿ ರಿಕ್ವೈರ್ಮೆಂಟ್ಸ್ಗಳನ್ನ ಸ್ಟಡಿ ಮಾಡ್ಕೊಳ್ತಾ ಹೋಗ್ತಾರೆ. ಮ್ಯಾನೇಜರ್ಸ್ ಜೊತೆ ಮೀಟಿಂಗ್ಸ್ ಕಂಡಕ್ಟ್ ಮಾಡಿ ಅಲ್ಲಿ ಸಾಫ್ಟ್ವೇರ್ ಡೆವಲಪರ್ಸು ನಮ್ಮ ಕಂಪ್ನಿ ಮ್ಯಾನೇಜರ್ಸ್ ಜೊತೆ ಡಿಸ್ಕಷನ್ಸ್ ಮಾಡಿ ರಿಕ್ವೈರ್ಮೆಂಟ್ಸ್ನ ಗ್ಯಾದರ್ ಮಾಡ್ಕೋತಾರೆ. ಇದಿಷ್ಟು ಕೆಲಸ ಅನಾಲಿಸಿಸ್ ಫೇಸಲ್ಲಿ ಆಗುತ್ತೆ. ನೆಕ್ಸ್ಟ್ ಅವರು ಡಿಸೈನ್ ಫೇಸ್ಗೆ ಮೂವ್ ಆಗ್ತಾರೆ. ಆ ಡಿಸೈನ್ ಫೇಸ್ನಲ್ಲಿ ದೇ ಅಕ್ವೈರ್ ಹಾರ್ಡ್ವೇರ್, ಸಾಫ್ಟ್ವೇರ್ ಇಫ್ ನೆಸಸರಿ, ಡೆವಲಪ್ ಡೀಟೇಲ್ಸ್ ಆಫ್ ದಿ ಸಿಸ್ಟಮ್. ಇಲ್ಲಿ ಯಾವ ರೀತಿ ಹಾರ್ಡ್ವೇರ್ ಇರಬೇಕು ಅದರದ್ದು ಡಿಸೈನು, ಸಾಫ್ಟ್ವೇರ್ ಡೆವಲಪ್ ಆಗ್ತಿರೋದ್ರಲ್ಲಿ ಡೇಟಾ ಹೇಗೆ ಫ್ಲೋ ಆಗಬೇಕು ಫ್ರಮ್ ಒನ್ subsystem to another subsystem or from one module to another module. ಇದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಸೈನ್ಸು ಲೈಕ್ ಆಲ್ಗರಿದಮ್ ಆ್ಯಂಡ್ ಫ್ಲೋ ಚಾರ್ಟ್ಸ್ ಅಂತ ಯು ಮೈಟ್ ಹ್ಯಾವ್ ಲರ್ನ್ಡ್. ಆ ರೀತಿ ಫ್ಲೋ ಚಾರ್ಟ್ ಡಿಸೈನ್ ಮಾಡ್ತಿರಲ್ಲ ಆ ರೀತಿ ಡಿಸೈನ್ಸ್ ಇರುತ್ತೆ. ಡೇಟಾ ಫ್ಲೋ ಡಯಾಗ್ರಾಮ್ಸು, ಅದರ ಕಾಂಟೆಕ್ಸ್ಟ್ ಲೆವೆಲ್ ಡಯಾಗ್ರಾಮ್ಸು, those are the different levels of DFDs. ಇದೆಲ್ಲ ಇನ್ವಾಲ್ವ್ ಆಗಿರುತ್ತೆ ಡಿಸೈನ್ ಫೇಸಲ್ಲಿ. ನೆಕ್ಸ್ಟ್ ಕಮ್ಸ್ ಫೇಸ್ 4, ದಟ್ ಈಸ್ ಇಂಪ್ಲಿಮೆಂಟೇಷನ್ ಫೇಸ್, ವಿಚ್ ಇನ್ವಾಲ್ವ್ಸ್ ಡೆವಲಪಿಂಗ್ ಪ್ರೋಗ್ರಾಮ್ಸ್, ಇನ್ಸ್ಟಾಲಿಂಗ್ ಆರ್ ಟೆಸ್ಟಿಂಗ್ ನ್ಯೂ ಸಿಸ್ಟಮ್, ಟ್ರೈನ್ ಯೂಸರ್ಸ್, ಕನ್ವರ್ಟ್ ಟು ನ್ಯೂ ಸಿಸ್ಟಮ್. ಫೇಸ್ 4ಅಲ್ಲಿ ಆಗೋವಂಥದ್ದು ಇದು. ಬೇಸ್ಡ್ ಆನ್ ದಿ ಡಿಸೈನ್ ಕೋಡಿಂಗ್ ಡೆವಲಪ್ ಮಾಡ್ತಾರೆ. ಯೂಸರ್ ಇಂಟರ್ಫೇಸ್ ಡಿಸೈನ್ಸ್ ಎಲ್ಲ ಪ್ರೀವಿಯಸ್ ಡಿಸೈನ್ ಫೇಸಲ್ಲಿ ಆಗಿರೋದಕ್ಕೆ ಯಾವುದಾದ್ರು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಪ್ರೀವಿಯಸ್ ಸೆಮಿಸ್ಟರಲ್ಲಿ ಕಲ್ತಿದ್ದೀರಲ್ಲ, ವಿಚ್ ಒನ್ ಈಸ್ ಸೂಟೇಬಲ್ ಅಕಾರ್ಡಿಂಗ್ ಟು ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್ ಆರ್ ಸ್ಟ್ರಾಟಜೀಸ್, ಯಾವುದು ಸ್ಯೂಟೇಬಲ್ಲು ಆ ಲ್ಯಾಂಗ್ವೇಜ್ನ ಒಂದು ಅಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಲ್ಲಿ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡಿಕೊಂಡು ಆ ಲ್ಯಾಂಗ್ವೇಜಲ್ಲಿ ಕೋಡಿಂಗ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡು
ಟೆಸ್ಟಿಂಗ್ ಮಾಡಿ ಡೆವಲಪ್ಡ್ ಸಿಸ್ಟಮ್ಮು ಎಂಪ್ಲಾಯೀಸ್ ನಮ್ಮ ಕಂಪ್ನಿಗೆ ಸಾಫ್ಟ್ವೇರ್ ತೊಗೊಬಂದು ನಮ್ಮ ಕಂಪ್ನಿ ಎಂಪ್ಲಾಯೀಸ್ನ ಅದರಲ್ಲಿ ಟ್ರೈನ್ ಅಪ್ ಮಾಡಿ ನಮ್ಮ ಕಂಪನಿ ಸಿಸ್ಟಮ್ಗೆ ಇನ್ಸ್ಟಾಲ್ ಮಾಡಿ ವರ್ಕಿಂಗ್ ಕಂಡೀಷನ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಟ್ರೈನ್ ಅಪ್ ಮಾಡಿ then they convert it to new system. Next, in the last phase, ಅವರು ಇನ್ಸ್ಟಾಲ್ ಮಾಡಿ ನಮ್ಮ ಎಂಪ್ಲಾಯೀಸು ಪರ್ಫೆಕ್ಟ್ ಆಗಿದ್ದಾರೆ, ದೇ ಆರ್ ಟ್ರೈನ್ಡ್ ಅಪ್, ದೇ ಆರ್ ವೆಲ್ ಆ್ಯಂಡ್ ಗುಡ್ ಟು ಹ್ಯಾಂಡಲ್ ಆಲ್ ದಿ ಕ್ರಿಟಿಕಲ್ ಆರ್ ಟೆಕ್ನಿಕಲ್ ಇಶ್ಯೂಸ್ ವಾಟ್ ಎವರ್ ಇಸ್ ದೇರ್ ಇನ್ ದಿ ನ್ಯೂ ಸಿಸ್ಟಮ್ ಅಂತ ಅವರು ಸ್ಯಾಟಿಸ್ಫೈಡ್ ಆದಮೇಲೆ ಅಲ್ಲಿಗೆ ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜ್ ಆಗಿದೆ ಆದ್ರೂ ಒನ್ಸ್ ಇನ್ ಎ ಮಂತ್, ಒನ್ಸ್ ಇನ್ 6 months, ಒನ್ಸ್ ಇನ್ ಎ ಇಯರ್, ಈ ರೀತಿ ಮೇಂಟೆನೆನ್ಸ್ ಫೇಸ್ ಅಂತ ಅವರು ಮೇಂಟೆನೆನ್ಸ್ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಪೋಸ್ಟ್ ಇಂಪ್ಲಿಮೆಂಟೇಷನ್ ಸಿಸ್ಟಮ್ ಫಾರ್ ಐಡೆಂಟಿಫೈಯಿಂಗ್ ಎರರ್ಸ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಪರ್ಫಾರ್ಮೆನ್ಸ್. ಸೊ ಅಲ್ಲಿಗೆ ಒಂದು ಕಂಪ್ಲೀಟ್ ಸಾಫ್ಟ್ವೇರ್ ಪ್ರಾಜೆಕ್ಟು ಸೈಕಲ್ಲು ಕಂಪ್ಲೀಟ್ ಆಗೋಗುತ್ತೆ. These are the different phases of software development life cycle. ಇದು ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡ್ತೀವಿ. ಬಟ್ ಇಲ್ಲಿ ಕೇಸ್ ಸ್ಟಡಿ ನೋಡೋಣ. ಏನದು ನಾನು ಇಷ್ಟು ಫೇಸಸ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಒಂದು ಕೇಸ್ ಸ್ಟಡಿ ತಗೊಂಡು ಏನಕ್ಕೆ ಅವಶ್ಯಕತೆ ಇದೆ ಈ MIS ಅಥವಾ ಇನ್ಫಾರ್ಮೇಷನ್ ಸಿಸ್ಟಮ್ದು, ಒಂದು ಕಂಪ್ನಿ ಏನಕ್ಕೆ ಅದನ್ನು ತಗೋಬೇಕು ಅಂತ ನೋಡೋದಾದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ದಿ ಐಡಿಯಾ ಆಫ್ ಡೆವಲಪಿಂಗ್ ಆ್ಯನ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ದಿ ಕಾಲೇಜ್ ಕೇಮ್ ಟು ಲೈಟ್ ವೆನ್ ದಿ ಮ್ಯಾನೇಜ್ಮೆಂಟ್ ಆಫ್ ದಿ ಕಾಲೇಜ್ ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್ ಸಮ್ ಮೇಜರ್ ಡಿಫಿಕಲ್ಟೀಸ್ ಇನ್ ರೆಕಾರ್ಡ್ ಕೀಪಿಂಗ್. ಅಡ್ಮಿಷನ್ ಆಗ್ತಾ ಇದ್ದಾರೆ ಸ್ಟೂಡೆಂಟ್ಸು ಯಾವುದೋ ಒಂದು ಕಾಲೇಜಲ್ಲಿ, ಅವ್ರಿಗೆ ಪ್ರತಿಯೊಬ್ಬರದ್ದು ರೆಕಾರ್ಡ್ಸನ್ನು ಮ್ಯಾನ್ಯುಯಲ್ ಫಾರ್ಮ್ಯಾಟಲ್ಲಿ ಅವ್ರದ್ದು ಪ್ರೀವಿಯಸ್ ಇಯರ್, ಫಾರ್ ಎಕ್ಸಾಂಪಲ್ ಅದು ಡಿಗ್ರಿ ಕಾಲೇಜ್ ಆದರೆ ಅವರು PU ರೆಕಾರ್ಡ್ಸ್ ಎಲ್ಲ ಒಂದು ಫೈಲ್ ಮಾಡಿ ಇಟ್ಕೋತಾ ಇದ್ದಾರೆ, ಒಂದು ಬುಕ್ನಲ್ಲಿ ಎಂಟ್ರಿ ಮಾಡ್ಕೋತಾ ಇದ್ದಾರೆ. ಅವರು ಪ್ರೀವಿಯಸ್ ಬ್ಯಾಕ್ಗ್ರೌಂಡ್ ಏನಿದೆ, ಅವರು ಕ್ಯಾಸ್ಟ್ ಇರ್ಬೋದು, ಬರ್ತ್ ಪ್ಲೇಸ್ ಇರ್ಬೋದು, ಪೇರೆಂಟ್ಸ್ ಡೀಟೇಲ್ಸ್ ಇರ್ಬೋದು, ಅವರು PU ಮಾರ್ಕ್ಸು, 10th ಮಾರ್ಕ್ಸು, ಇದೆಲ್ಲ ರೆಕಾರ್ಡ್ ಕೀಪಿಂಗು ಕಷ್ಟ ಆಗ್ತಾ ಇದೆ ಮ್ಯಾನ್ಯುಯಲ್ ಆಗಿ. ಮತ್ತು ಯಾವುದಾರೋ ಒಂದು ಸ್ಟೂಡೆಂಟ್ ಡೀಟೇಲ್ಸ್ ಸರ್ಚ್ ಮಾಡಬೇಕು ಅಂತಂದರೆ ಅಷ್ಟು ಫೈಲಲ್ಲಿ ಅವರು ಯಾವುದೋ ಒಂದು ಫೈಲು ಸರ್ಚ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿ ಆ ರೆಕಾರ್ಡ್ನ ತಗೋಬೇಕಾಗತ್ತೆ. ಮತ್ತು querying, sorting of data, performing calculations and manipulations of data. MS ವರ್ಡಲ್ಲೋ MS ಎಕ್ಸೆಲಲ್ಲೋ ಜಸ್ಟ್ ಟೈಪ್ ಮಾಡಿ ಇಡ್ತಾ ಇದ್ದಾರೆ ಸ್ಟೂಡೆಂಟ್ ರೆಕಾರ್ಡ್ಸು. ಬಟ್ ಅಲ್ಲಿ ಕ್ವೇರಿ ಮಾಡೋಕ್ಕಾಗ್ತಾ ಇಲ್ಲ. ಕ್ವೇರಿಂಗ್ ಅಂತಂದರೆ ಈಗ ಮೋರ್ ದೆನ್ 70% ಯಾರು ತೊಗೊಂಡಿದ್ದಾರೆ PUನಲ್ಲಿ ಡಿಗ್ರಿಗೆ ಅಡ್ಮಿಷನ್ ಆಗಿರೋರು, ಅವ್ರದ್ದು ಲಿಸ್ಟ್ ಬೇಕು ಅಂತ ಹೈಯರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕೇಳಿದ್ರೆ ಲೋ ಲೆವೆಲ್ ಮ್ಯಾನೇಜ್ಮೆಂಟು ಅದನ್ನು ಸಾರ್ಟ್ ಔಟ್ ಮಾಡಿ, ಈಗ ಸಪೋಸ್ 1000 ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿದ್ದಾರೆ, ಅದರಲ್ಲಿ ಮೋರ್ ದೆನ್ 70 ಯಾರು ತೊಗೊಂಡಿದ್ದಾರೆ ಅಂತ ಅಂದರೆ ಪ್ರತಿಯೊಂದು ರೆಕಾರ್ಡನ್ನು ಅವರು ಚೆಕ್ ಮಾಡ್ತಾ ಬರಬೇಕು. ಈವನ್ ಎಕ್ಸೆಲ್ ಟೇಬಲಲ್ಲಿ MS ವರ್ಡ್ ಟೇಬಲಲ್ಲಿ ಸ್ಟೋರ್ ಮಾಡಿದ್ರೂ ಅಲ್ಲಿ ಡಿಫಿಕಲ್ಟ್ ಆಗ್ತಿದೆ ಕ್ವೇರಿಂಗ್ ಮಾಡೋ ಅಂಥದ್ದು. ಈಗ ಅದು ಕೋಯೆಡ್ ಕಾಲೇಜ್ ಆಗಿ ಅಲ್ಲಿ ಓನ್ಲಿ ಫೀಮೇಲ್ ಸ್ಟೂಡೆಂಟ್ಸ್ ಹ್ಯಾವ್ ಸ್ಕೋರ್ಡ್ ಅಬೌವ್ 80, ಈ ರೀತಿ ಒಂದು ಕ್ರೈಟೀರಿಯಾ ಇರೋ ಅಂತ ಅವ್ರದ್ದು ಲಿಸ್ಟ್ ಬೇಕು ಅಂತ ಒಂದು ಈ ರಿಪೋರ್ಟ್ ನೀವು ಸಬ್ಮಿಟ್ ಮಾಡಬೇಕು ಅಂತ ಟಾಪ್ ಲೆವೆಲ್ ಕೇಳಿದ್ರೆ ಅದಕ್ಕೆ ತುಂಬ ಟೈಮ್ ವೇಸ್ಟ್ ಆಗ್ತಾ ಇದೆ. ಒಂದು ರಿಪೋರ್ಟ್ ಪ್ರಿಪೇರ್ ಮಾಡಿ ಆಲ್ ದಿ ಗರ್ಲ್ಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 80 ಆ ಲಿಸ್ಟ್ ಪ್ರಿಪೇರ್ ಮಾಡೋಕ್ಕೆ ಇಟ್ ಈಸ್ ಎ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಮತ್ತು ಸಾರ್ಟಿಂಗ್ ಮಾಡಬೇಕು, ಡೇಟಾ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಸಾರ್ಟಿಂಗ್ ಮಾಡಬೇಕು.
ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಮ್ಯಾನಿಪ್ಯುಲೇಷನ್ಸ್ ಆಫ್ ಡೇಟಾ ಕಷ್ಟ ಆಗ್ತಿದೆ. ಮತ್ತು ಅವರೆಲ್ಲ ಫೈಲ್ಗಳಲ್ಲಿ ಒಂದೊಂದು ಸ್ಟೂಡೆಂಟ್ಗೆ ಒಂದೊಂದು ಫೈಲ್ ಮೇಂಟೈನ್ ಮಾಡ್ತಿರೋದ್ರಿಂದ ಕ್ಯಾಬಿನೆಟಲ್ಲಿ ಸ್ಪೇಸ್ ಸಾಕಾಗ್ತಾ ಇಲ್ಲ. ಇನ್ಸಫಿಷಿಯೆಂಟ್ ಸ್ಟೋರೇಜ್ ಸ್ಪೇಸ್ ಇದೆ. ಇರ್ರೆಗ್ಯುಲಾರಿಟೀಸ್ ಇನ್ ಕಲೆಕ್ಷನ್ ಆ್ಯಂಡ್ ಕೀಪಿಂಗ್ ರೆಕಾರ್ಡ್ಸ್ ಆಫ್ ಟ್ಯೂಷನ್ ಫೀಸ್. ಆ ಕ್ಯಾಶ್ ಎಲ್ಲ ಅವರು ಒಂದು ಕಡೆ ಕಲೆಕ್ಷನ್ ಏನು ಮಾಡಿದ್ದಾರೆ ಫೀಸು ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಯಾರು ಎಷ್ಟು ಪೇ ಮಾಡಿದ್ದಾರೆ, ಪರ್ ಡೇ ಎಷ್ಟು ಸ್ಟೂಡೆಂಟ್ಸ್ ಪೇ ಮಾಡಿದ್ದಾರೆ, ಟೋಟಲ್ ಎಷ್ಟು ಬಂದಿದೆ ಕಲೆಕ್ಷನ್ನು, ಇದನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಡಿಫಿಕಲ್ಟಿ ಇನ್ ಕೀಪಿಂಗ್ ರೆಕಾರ್ಡ್ಸ್ ಆಫ್ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಸ್ಟೂಡೆಂಟ್ಸ್. ಇದಲ್ಲದೆ ನ್ಯೂ ಅಡ್ಮಿಷನ್ಸ್ ಅಲ್ಲದೆ ಪ್ರೀವಿಯಸ್ ಪಾಸ್ಔಟ್ ಸ್ಟೂಡೆಂಟ್ಸು ಅವ್ರ ಬಗ್ಗೆನೂ ಇನ್ಫಾರ್ಮೇಷನ್ ಸ್ಟೋರೇಜ್ ಮಾಡಬೇಕು. ಯಾರೆಷ್ಟು ಗ್ರೇಡ್ ತಗೊಂಡಿದ್ದಾರೆ, ಹೈಯರ್ ಎಜುಕೇಷನ್ಗೆ ಎಷ್ಟು ಜನ ಹೋಗಿದ್ದಾರೆ, ಜಾಬ್ ಎಷ್ಟು ಜನ ಮಾಡ್ತಾ ಇದ್ದಾರೆ, ಈ ಡೀಟೇಲ್ಸ್ಗಳು ಮತ್ತು ಪಾಸ್ಔಟ್ ಸ್ಟೂಡೆಂಟ್ಸ್ದು ಓಲ್ಡ್ ರೆಕಾರ್ಡ್ಸು ಅದನ್ನೆಲ್ಲ ಮಿಸ್ಮ್ಯಾನೇಜ್ಮೆಂಟ್ ಆಗ್ತಾ ಇದೆ. ಫಂಡ್ಸು ಡೀಟೇಲ್ಸ್ ಸ್ಟೋರ್ ಮಾಡೋಕ್ಕಾಗ್ತಿಲ್ಲ. ಈ ರೀತಿ ಲಾಟ್ಸ್ ಆಫ್ ಕಾಂಪ್ಲಿಕೇಶನ್ಸ್. ಸೊ ಅದಕ್ಕೆ ಸಿಂಪಲ್ ಸೊಲ್ಯೂಷನ್ ಅಂದರೆ ಒಂದು ಸಾಫ್ಟ್ವೇರು MIS ಸಾಫ್ಟ್ವೇರ್ ಆರ್ ಎನಿ ಇನ್ಫಾರ್ಮೇಷನ್ ಸಿಸ್ಟಮ್ ಅವರ ಒಂದು ಕಾಲೇಜಲ್ಲಿ ಸಿಸ್ಟಮ್ಸ್ಗಳಿಗೆ ಇನ್ಸ್ಟಾಲ್ ಮಾಡಿಸ್ಕೊಂಡ್ರೆ ಸೊಲ್ಯೂಷನ್ ಸಿಕ್ತು. ಅದನ್ನು ಡೆವಲಪ್ ಮಾಡಿಸ್ಕೊಳ್ಳೋಕ್ಕೆ ದೇ ನೀಡ್ ಟು ಕಾಂಟ್ಯಾಕ್ಟ್ ಸಮ್ ಸಾಫ್ಟ್ವೇರ್ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿ ಅವರು MIS ಸಾಫ್ಟ್ವೇರ್ ಡೆವಲಪ್ ಮಾಡಿಸ್ಕೋಬೇಕು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕೆ. ಸೊ ಅದನ್ನೇ ನೀವು ಪ್ರೀವಿಯಸ್ ಸ್ಲೈಡಲ್ಲಿ ಆ್ಯಸ್ ಡಿಫ್ರೆಂಟ್ 5 ಫೇಸಸ್ ಆಗಿ ನೋಡಿದ್ದು. ಅನಾಲಿಸಿಸ್, ಪ್ಲ್ಯಾನಿಂಗ್, ಅನಾಲಿಸಿಸ್, ಡಿಸೈನ್, ಇಂಪ್ಲಿಮೆಂಟೇಷನ್, ಮೇಂಟೆನೆನ್ಸ್ ಫೇಸಸ್. ಸೊ 1 ಇಯರ್ ಅಥವಾ 6 months ಟೈಮ್ ತಗೊಂಡು ಒಂದು ಸಾಫ್ಟ್ವೇರು ಡೆವಲಪ್ ಮಾಡಿ ಆ ಕಂಪನಿ ಕೊಡುತ್ತೆ. ಆಗ ಇವರು ಈಸಿಯಾಗಿ ಸ್ಟೂಡೆಂಟ್ಸ್ ಡೀಟೇಲ್ಸು, ಕ್ವೇರಿಯಿಂಗು, ಮೋರ್ ದೆನ್ 80% ಫಿಮೇಲ್ ಸ್ಟೂಡೆಂಟ್ಸ್ ರಿಸಲ್ಟ್ ಬೇಕು ಅಂದರೆ ವಿತಿನ್ ಎ ಸೆಕೆಂಡ್ ಒಂದು ರಿಪೋರ್ಟ್ ಪ್ರಿಪೇರ್ ಆಗಿಬಿಡುತ್ತೆ MIS ಸಾಫ್ಟ್ವೇರ್ನಲ್ಲಿ. ಸಾರ್ಟಿಂಗ್ ಆಫ್ ಡೇಟಾ ಈಸಿಯಾಗಿ ಮಾಡ್ಕೋಬೋದು. ಕ್ಯಾಲ್ಕುಲೇಷನ್ಸ್, ಡೇಟಾಬೇಸಲ್ಲಿ ರೆಕಾರ್ಡ್ಸ್ ಎಲ್ಲ ಸ್ಟೋರ್ ಮಾಡಿ ಇಡ್ಬೋದು. ಈಗ ನಿಮ್ಮ ರಿಸಲ್ಟ್ಸ್ ಎಲ್ಲಿಂದ ರಿಟ್ರೀವ್ ಆಗುತ್ತೆ? ಫ್ರಮ್ ದಿ ಸರ್ವರ್, ಡೇಟಾಬೇಸಿಂದ ರಿಟ್ರೀವ್ ಆಗುತ್ತೆ. ಸರ್ವರಲ್ಲಿ ಡೇಟಾಬೇಸ್ ಇರುತ್ತೆ. ಆ ಡೇಟಾಬೇಸಿಂದ ನಿಮ್ಮಷ್ಟು ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ದು ರಿಸಲ್ಟು ರಿಟ್ರೀವ್ ಆಗುತ್ತೆ. ಆ ರೀತಿ ಇಲ್ಲಿ ಎಲ್ಲ ಪಾಸ್ಔಟ್ ಸ್ಟೂಡೆಂಟ್ಸು, ಅಡ್ಮಿಷನ್ ಆಗ್ತಿರೋ ಸ್ಟೂಡೆಂಟ್ಸು, ಕರೆಂಟ್ ಸ್ಟೂಡೆಂಟ್ಸು ಎಲ್ಲರ ಇನ್ಫಾರ್ಮೇಷನ್ನು ಒಂದೇ ಡೇಟಾಬೇಸ್ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಯೂಸರ್ ಇಂಟರ್ಫೇಸ್ ಸ್ಕ್ರೀನಿಂದ ನಮಗೆ ಸ್ಟೂಡೆಂಟ್ದು ID ನಂಬರ್ ಹಾಕ್ಬಿಟ್ರೆ ಕಂಪ್ಲೀಟ್ ಸ್ಟೂಡೆಂಟ್ ಡೀಟೇಲ್ಸು ವಿತಿನ್ ಎ ಸೆಕೆಂಡ್ ಸ್ಕ್ರೀನ್ ಮೇಲೆ ಬಂದುಬಿಡುತ್ತೆ. ಅದನ್ನು ನಾವು ಒಂದು ರಿಪೋರ್ಟ್ ಆಗಿ ಪ್ರಿಪೇರ್ ಮಾಡಿ ತಗೋಬೋದು. ಯಾರು ಎಷ್ಟು ಜನ ಗ್ರೇಡ್ಸ್ ಹೇಗೆ ತಗೊಂಡಿದ್ದಾರೆ, ಸಾರ್ಟಿಂಗ್, ರೆಕಾರ್ಡ್ ಕೀಪಿಂಗ್, ಸರ್ಚಿಂಗ್, ಕ್ವೇರಿಯಿಂಗ್ ಎಲ್ಲನೂ ಈಸಿ ಆಗಿಬಿಡುತ್ತೆ. ವಿತಿನ್ ಎ ಸೆಕೆಂಡ್ಸ್ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದಿ ಸೊಲ್ಯೂಷನ್. ಇದನ್ನೇ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಹೇಳೋದು. ಇನ್ನೊಂದು ಕೇಸ್ ಸ್ಟಡಿ ಇದೆ. ಈ ಕೇಸ್ ಸ್ಟಡಿ ತಗೊಂಡ್ರೆ ಇಟ್ಸ್ ಎ ಬಿಸ್ನೆಸ್ ಆರ್ಗನೈಸೇಷನ್, ಮೊಬೈಲ್ ಕಂಪನಿ, ಡೈನಮಿಕ್ ಎಕ್ಸ್ಪೋರ್ಟಿಂಗ್ ಕಂಪನಿ ಇನ್ ದಿ ಮೊಬೈಲ್ ಮಾರ್ಕೆಟ್. ತುಂಬ ಪಾಪ್ಯುಲರ್ ಕಂಪನಿ, ಬ್ರಾಂಚಸ್ ಎಲ್ಲ ಓಪನ್ ಮಾಡಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐರ್ಲ್ಯಾಂಡಲ್ಲಿದೆ, UK ಆ್ಯಂಡ್ ಜರ್ಮನಿನಲ್ಲಿ. ಸೇಲ್ಸ್ ಆ್ಯಂಡ್ ಚಾನಲ್ ಪಾರ್ಟ್ನರ್ಸ್ ಇದ್ದಾರೆ. ಪಾರ್ಟ್ನರ್ಶಿಪ್ UK ಆ್ಯಂಡ್ ಜರ್ಮನಿ ಔಟ್ಲೆಟ್ಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದೆ 2011ಅಲ್ಲಿ. ಕಂಪನಿ ಈಸ್ ಕೀನ್ ಟು ಟೇಕ್ ಅಡ್ವಾಂಟೇಜ್ ಆಫ್ ದೇರ್ ಡಿಸೈನ್ಸ್ ಆ್ಯಂಡ್ ನ್ಯೂ ಪ್ರಾಡಕ್ಟ್ಸ್. ಬಟ್ ಕಾಂಪಿಟೇಷನ್ ಇನ್ಕ್ರೀಸ್ ಆಗಿದೆ. ಬೇರೆ ಇವರಷ್ಟೇ ಡೆವಲಪ್ಮೆಂಟ್ ಆಗಿರೋಂಥ ಬೇರೆ ಒಂದಷ್ಟು ಕಂಪನೀಸು ಕಾಂಪಿಟೇಟರ್ಸ್ ಆಗಿದ್ದಾರೆ. ಇಷ್ಟು ದಿನ ಮಾರ್ಕೆಟಲ್ಲಿ ಇವ್ರದ್ದೇ ಟ್ರೆಂಡ್ ಇತ್ತು. ಬಟ್ ಸಡನ್ಲಿ ಇಟ್ ಹ್ಯಾಸ್ ಬೀನ್ ಚೇಂಜ್ಡ್. ಸೊ ಇವ್ರಿಗೆ ಕಾಂಪಿಟೇಟರ್ಸ್ ಜಾಸ್ತಿ ಆಗಿದ್ದಾರೆ. ಇವ್ರಿಗೆ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ರೆಕಾರ್ಡ್ ಮ್ಯಾನೇಜ್ಮೆಂಟ್ ಇನ್ ದಿ ಸೆನ್ಸ್
they does not currently have formal, again your problem ಸೇಮು MIS ಸಾಫ್ಟ್ವೇರ್ ಇಲ್ಲ ಇವ್ರ ಹತ್ರ, ಪರ್ಫಾರ್ಮೆನ್ಸ್ ಮೆಷರ್ಮೆಂಟ್ ಸಿಸ್ಟಮ್ ಇಲ್ಲ. ಪರ್ಫಾರ್ಮೆನ್ಸ್ ಮೆಷರ್ಮೆಂಟ್ ಸಿಸ್ಟಮ್ ಇದ್ದರೆ ಯಾವ್ಯಾವ ಯೂನಿಟಲ್ಲಿ ಯಾವ ರೀತಿ ಸೇಲ್ಸ್ ಆಗ್ತಾ ಇದೆ ಅದನ್ನು ವಿತಿನ್ ಎ ಸೆಕೆಂಡ್ ರಿಪೋರ್ಟ್ಸ್ ಜನರೇಟ್ ಆಗಿಬಿಡುತ್ತೆ. ಕಂಪನಿ ಪರ್ಫಾರ್ಮೆನ್ಸ್ ಹ್ಯಾಸ್ ಬಿನ್ ಮೆಷರ್ಡ್ ಆ್ಯಂಡ್ ಮ್ಯಾನೇಜ್ಡ್ ಥ್ರೂ ಎಕ್ಸೆಲ್. ಆಬ್ವಿಯಸ್ಲಿ MIS ಸಾಫ್ಟ್ವೇರ್ ರೀತಿ ವರ್ಕ್ ಆಗಲ್ಲ, MS ಎಕ್ಸೆಲ್ಲು. ಸ್ಯಾಟಿಸ್ಫೈಡ್ ರಿಸಲ್ಟ್ಸ್ ಸಿಗ್ತಾ ಇಲ್ಲ. ಆ್ಯಂಡ್ ಮ್ಯಾನೇಜ್ಮೆಂಟ್ ಟೀಮ್ಗೆ ಕ್ಲಾರಿಟಿ ಇಲ್ಲ, ಪ್ರಾಪರ್ ರಿಪೋರ್ಟ್ಸ್ ಜನರೇಟ್ ಆಗ್ತಾ ಇಲ್ಲ. ಸೊ ಇದೆಲ್ಲದಕ್ಕೂ ಸೊಲ್ಯೂಷನಿಗೆ ದೋಸ್ 5 ಸ್ಟೆಪ್ಸ್. ಇವರು ಒಂದು ಸಾಫ್ಟ್ವೇರ್ ಕಂಪ್ನಿ ಅಪ್ರೋಚ್ ಮಾಡಬೇಕು. ಇವರ ಕಂಪನಿಗೆ ಯಾವ ರೀತಿ ಸಾಫ್ಟ್ವೇರ್ ಬೇಕೋ ಆ ರೀತಿ ಇವರು ಡಿಸೈನ್ ಮಾಡಿಸ್ಕೊಂಡು ಕಂಪ್ನಿ ಸಿಸ್ಟಮ್ಸಲ್ಲಿ ಬ್ರಾಂಚಸ್ಸಲ್ಲಿ ಇನ್ಸ್ಟಾಲ್ ಮಾಡಿಸ್ಕೊಂಡು ಅವರು ಎಂಪ್ಲಾಯೀಸು ಫಾರ್ ದಿ ಗುಡ್ ಆಫ್ ದಿ ಆರ್ಗನೈಸೇಷನ್ ಯೂಸ್ ಮಾಡ್ಕೋಬೋದು. I hope you have understood the concepts of developing information systems. Thank you.